ಕಾಂಗ್ರೆಸ್ನಲ್ಲಿ ದಿಢೀರ್ ಬೆಳವಣಿಗೆಯಾಗಿದೆ. ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಭಾರಿ ಬೆಳವಣಿಗೆಯಾಗಿದೆ. ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ಬಿಕೆ ಹರಿಪ್ರಸಾದ್ರನ್ನ ಸಿಎಂ ಸಿದ್ದರಾಮಯ್ಯರೇ ಭೇಟಿಯಾಗಿದ್ದಾರೆ. ಬೆಂಗಳೂರಿನಲ್ಲಿರ್ತಕ್ಕಂತಹ ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಹೋಗಿರುವಂತಹದ್ದು. ಜೊತೆಗೆ ಜಮೀರ್ ಅಹ್ಮದ್ ಖಾನ್ ವಸತಿ ಮತ್ತು ವಕ್ಫ್ ಸಚಿವ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಕೂಡ ಅಲ್ಲಿದ್ರು. ಜೊತೆಗೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಹೀಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೂಡ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಇಬ್ಬರು ದೆಹಲಿ ನಾಯಕರು ಬೆಂಗಳೂರು ಭೇಟಿ ಬೆನ್ನಲ್ಲೇ ಈ ಒಂದು ಭೇಟಿ. ಸಚಿವ ಸ್ಥಾನ ಕೈ ತಪ್ಪಿದ ಬಳಿಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟ್ಟು. ಆ ಬಳಿಕ ಸಿಎಂ ಸಿದ್ದರಾಮಯ್ಯ ಬಗ್ಗೆ ತಣ್ಣಗಾಗಿರ್ತಕ್ಕಂತಹ ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನಲ್ಲಿ ದಿಢೀರಾದಂತಹ ಒಂದು ಬೆಳವಣಿಗೆ. ಇನ್ನು ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕ, ಈಗ ಎಂಎಲ್ಸಿ ಬಿಕೆ ಹರಿಪ್ರಸಾದ್. ಈ ಹಿಂದೆ ಸಿದ್ದು ಸಚಿವ ಸಂಪುಟಕ್ಕೆ ಬಿಕೆ ಹರಿಪ್ರಸಾದ್ ಯಾಕೆ ಆಯ್ಕೆ ಆಗಲಿಲ್ಲ ಎನ್ನುವಂತಹದ್ದು ಬಹಳಷ್ಟು ಚರ್ಚೆಗಳಾಗಿತ್ತು. ಸೊ ಅದಾದ ನಂತರ ಒಂದು ವಿಧಾನ ಪರಿಷತ್ ಸದಸ್ಯತ್ವವನ್ನಾದರೂ ಕೂಡ ಕೊಟ್ಟು ಸಮಾಧಾನ ಪಡಿಸಬಹುದು ಎನ್ನುವಂಥ ಇರಾದೆಗೆ ಬಂದ್ರೇನು. ಸೊ ಈ ಬಾರಿ ಒಂದು ವೇಳೆ ರೀಶಫಲ್ ಆದ್ರೆ ಬಿಕೆ ಹರಿಪ್ರಸಾದ್ಗೂ ಕೂಡ ಸ್ಥಾನ ಸಿಗಬಹುದು ಎನ್ನುವಂತಹ ರೀತಿಯಲ್ಲೂ ಕೂಡ ಚರ್ಚೆಗಳಾಗಿತ್ತು. ಬೆಂಗಳೂರಿಗೆ ವೇಣುಗೋಪಾಲ್ ಬಂದಿದ್ರು, ರಣದೀಪ್ ಸುರ್ಜೇವಾಲಾ ಬಂದಿದ್ರು. ಆತುರಾತುರದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಸಿದ್ದರಾಮಯ್ಯ, ಜೊತೆಗೆ ವಕ್ಫ್ ಸಚಿವರು, ಜೊತೆಗೆ ಸಿದ್ದರಾಮಯ್ಯರ ಕಾರ್ಯದರ್ಶಿ ಎಲ್ಲರೂ ಕೂಡ ಹೋಗವ್ರೆ ಅವ್ರ ಮನೆಗೆ. ಏನಾಗಿರ್ಬೋದು? ಮತ್ತೆ ಮುನಿಸು ಶುರುವಾಯ್ತಾ? ಸಿಎಂ ವಿರುದ್ಧ ಅಸಮಾಧಾನಗಳಾಯ್ತಾ? ಸ್ವತಃ ಸಿಎಂ ಸಿದ್ದರಾಮಯ್ಯರ ಪ್ರಮುಖ ಸಚಿವರು, ಇನ್ನು ಹೈಕಮಾಂಡ್ನ ನಾಯಕರು, ಒಂದು ರಾಜ್ಯದ ಉಸ್ತುವಾರಿಯೂ ಕೂಡ ಕೊಟ್ಟಿದ್ರು ಬಿಕೆ ಹರಿಪ್ರಸಾದ್ ಅವರಿಗೆ. ಹಾಗಾಗಿ ಆಂತರಿಕ ಒಳಜಗಳಗಳೇನಾದರೂ ಶುರುವಾಯ್ತಾ? ಇನ್ನು ಸಿದ್ದು ಸಚಿವ ಸಂಪುಟದ ಯಾವುದಾದ್ರೂ ಪ್ರಭಾವಿ ಸಚಿವರ ಮನೆಗೂ ಅಲ್ಲ, ಇದೊಂದು ವಿಧಾನ ಪರಿಷತ್ ಸದಸ್ಯನ ಮನೆಗೆ ಸ್ವತಃ ಮುಖ್ಯಮಂತ್ರಿಯವರು, ಅದು ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ತನ್ನ 2 ಸಚಿವರನ್ನ ಕರ್ಕೊಂಡು ಒಂದು ಎಂಎಲ್ಸಿಯ ಮನೆಗೆ ಹೋಗುವಂತಹದ್ದು ನಿಜಕ್ಕೂ ಕೂಡ ಇದು ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ ಅನ್ನೋದರ ಒಂದು ಲಕ್ಷಣಗಳನ್ನು ತೋರಿಸ್ತಾ ಇದೆ. ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಮನೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಆತುರಕ್ಕೆ ಬಿದ್ದು ಬರ್ತಾರೆ. ಹೈಕಮಾಂಡ್ನ ಇಬ್ಬರು ನಾಯಕರು ಕೂಡ ಬರ್ತಾರೆ, ಜೊತೆಗೆ ವಕ್ಫ್ ಸಚಿವರು ಕೂಡ ಇರ್ತಾರೆ. ಸುದೀರ್ಘವಾದಂತಹ ಚರ್ಚೆ ಆಗುತ್ತೆ ಅನ್ನೋದಾದ್ರೆ ಎಂಎಲ್ಸಿಯ ಜೊತೆ ಅಷ್ಟು ತುರ್ತಾಗಿ ಮಾತನಾಡುವಂತಹದ್ದು ಸಿದ್ದರಾಮಯ್ಯ ಅವರಿಗೆ ಏನಿತ್ತು? ಅದು ಕೂಡ ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಬಂದ್ರು. ಏನಾದರೂ ಅಸಮಾಧಾನಗಳು ಬಿಕೆ ಹರಿಪ್ರಸಾದ್ರಲ್ಲಿ ಇತ್ತ? ಆ ಅಸಮಾಧಾನವನ್ನ ಸರಿಪಡಿಸೋದಕ್ಕೇನಾದ್ರೂ ಸಿದ್ದರಾಮಯ್ಯನವರು ಬಂದ್ರ? ರಾಜಕೀಯ ಮುನಿಸಿಗೆ ಒಳಗಾದ್ರ ಬಿಕೆ ಹರಿಪ್ರಸಾದ್? ಒಂದು ಸ್ಥಾನ ಸಿಗದೆ ಇರತಕ್ಕಂತಹ ಹತಾಶ, ಮತ್ತೊಂದು ಸಿದ್ದರಾಮಯ್ಯರ ವಿರುದ್ಧ ಇದ್ದಂತಹ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಿಕೆ ಹರಿಪ್ರಸಾದ್ ಅವರಿಗೆ. ಸೊ ಇವೆಲ್ಲದರ ನಡುವೆ ಇದೊಂದು ದಿಢೀರ್ ಬೆಳವಣಿಗೆ ಆಗಿರ್ತಕ್ಕಂತಹದ್ದು. ಇನ್ನು ಹೈಕಮಾಂಡ್ನ ನಾಯಕರು ರಾಜ್ಯ ಪ್ರವಾಸದಲ್ಲಿದ್ರು, ಕರ್ನಾಟಕದ ಬೆಂಗಳೂರಿಗೆ ಬಂದಿದ್ರು. ಸೊ ಬೆಂಗಳೂರಿನಲ್ಲಿದ್ದಂಥ ಹೈಕಮಾಂಡ್ನ ಇಬ್ಬರೂ ನಾಯಕರು ಅವರು ಕೂಡ ಸಿಎಂ ಸಿದ್ದರಾಮಯ್ಯರ ಜೊತೆಗಿದ್ರು. ಜೊತೆಗೆ ವಕ್ಫ್ ಸಚಿವರು ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ರವರು ಕೂಡ ಇದ್ರು. ಸುದೀರ್ಘವಾದಂತಹ ಚರ್ಚೆಗಳಾಗಿದೆ. ಬಿಕೆ ಹರಿಪ್ರಸಾದ್ ಮನೆಗೆ ಹೋದಂತಹ ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ನಾಯಕರು ಬಿಕೆ ಹರಿಪ್ರಸಾದ್ ಜೊತೆ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.